ಅಜ್ಞಾತ ಸ್ಥಳದಿಂದ ಶಾಸಕ ಮುನಿರತ್ನ ವಿಡಿಯೋ ಮಾಡಿದ್ದಾರೆ. ನನ್ನ ವಿರುದ್ಧ ಡಿಕೆ ಸುರೇಶ್, ಕುಸುಮ ಹನುಮಂತರಾಯಪ್ಪ ಸಂಚು ಹೂಡಿದ್ದಾರೆ. 15 ವರ್ಷಗಳಿಂದ ನನ್ನ ಮೇಲೆ ಯಾವುದೇ ಗುತ್ತಿಗೆದಾರ ದೂರು ನೀಡಿರಲಿಲ್ಲ. ಲೋಕಸಭಾ ಫಲಿತಾಂಶದ ನಂತರ ನನ್ನ ವಿರುದ್ಧ ಸಂಚು ರೂಪಿಸಿದ್ದಾರೆ. ದೂರುದಾರ ವ್ಯಕ್ತಿ 7 ರಿಂದ 8 ವರ್ಷಗಳಿಂದ ನಮ್ಮ ಜೊತೆ ಕೆಲಸ ಮಾಡ್ತಿದ್ದ. ಯಾವತ್ತೂ ತೊಂದರೆ ಕೊಡದವರು ಇವತ್ತು ನನಗೆ ತೊಂದರೆ ಮಾಡಿದ್ದಾರೆ. ದೇವರಾಜ್ ಅರಸ್ ಟ್ರಕ್ ಟರ್ಮಿನಲ್ ಅಕ್ರಮದ ಬಗ್ಗೆ ನನಗೆ ಪತ್ರ ಬಂದಿತ್ತು. ಅಕ್ರಮದ ತನಿಖೆ ನಡೆಸಿ ಎಂದಾಗಿನಿಂದ ನನ್ನ ವಿರುದ್ಧ ಸಂಚು ನಡೆದಿದೆ. ಏನಾದ್ರೂ ಮಾಡಿ ನನ್ನನ್ನ ಜೈಲಿಗೆ ಕಳಿಸಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. MLA ಎಲೆಕ್ಷನ್ ನಲ್ಲಿ ನಾನು ಗೆದ್ದಾಗಲೇ ಈ ಸಂಚಿನ ಬಗ್ಗೆ ತಿಳಿದಿತ್ತು. ಇದು ಡಿಕೆ ಸುರೇಶ್ ಕುಸುಮ ಜಾಯಿಂಟ್ ಆಪರೇಷನ್. ಒಕ್ಕಲಿಗ ದಲಿತ ಸಮಾಜವನ್ನ ಬೈಯುವ ಕೆಟ್ಟ ಮನಸ್ಥಿತಿ ನನಗಿಲ್ಲ. ಲೋಕಸಭಾ ಸೋತ ಸುರೇಶ್ ಒಕ್ಕಲಿಗ ಸಮಾಜದ ಮೇಲೆ ಎತ್ತಿ ಕಟ್ಟುತ್ತಿದ್ದಾರೆ. ಡಿಕೆ ಸುರೇಶ್ ಕುಸುಮ ಮೇಲೆ ಶಾಸಕ ಮುನಿರತ್ನ ಸಂಚಿನ ಆರೋಪವನ್ನ ಮಾಡಿದ್ದಾರೆ. ದಲಿತರು ಹಾಗೂ ಒಕ್ಕಲಿಗರ ಮೇಲೆ ಮುನಿರತ್ನ ಅವರು ಮಾತನಾಡಿದ್ದಾರೆ ಎನ್ನಲಾಗ್ತಾ ಇರುವಂತ ಆಡಿಯೋ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇದೆಲ್ಲದರ ನಡುವೆ ಈಗ ಸ್ವತಃ ಅರೆಸ್ಟ್ ಆಗೋದಕ್ಕಿಂತ ಮೊದಲೇ ಅಜ್ಞಾತ ಸ್ಥಳದಲ್ಲೇ ಇದ್ಕೊಂಡು ಶಾಸಕ ಮುನಿರತ್ನ ವಿಡಿಯೋ ಮಾಡಿ ಎಲ್ಲಾ ಕಡೆ ಕಳಿಸಿದ್ದಾರೆ. ಅಲ್ಲಿ ಹೇಳ್ಕೊಂಡಿರೋದು, ನನ್ನ ವಿರುದ್ಧ ಡಿಕೆ ಸುರೇಶ್, ಕುಸುಮ ಹನುಮಂತರಾಯಪ್ಪ ಸಂಚು ಹೂಡಿದ್ದಾರೆ. 15 ವರ್ಷಗಳಿಂದ ನನ್ನ ಮೇಲೆ ಯಾವುದೇ ಗುತ್ತಿಗೆದಾರ ದೂರು ನೀಡಿರಲಿಲ್ಲ. ಲೋಕಸಭಾ ಫಲಿತಾಂಶದ ನಂತರ ನನ್ನ ವಿರುದ್ಧ ಇವರು ಸಂಚು ರೂಪಿಸಿದ್ದಾರೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೂರುದಾರ ವ್ಯಕ್ತಿ 7 ರಿಂದ 8 ವರ್ಷಗಳಿಂದ ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದ. ಯಾವತ್ತೂ ತೊಂದರೆ ಕೊಡದವರು ಇವತ್ತು ನನಗೆ ತೊಂದರೆ ಮಾಡಿದ್ದಾರೆ. ಇದರ ಹಿಂದೆ ಸ್ವತಃ ಡಿಕೆ ಸುರೇಶ್, ಕುಸುಮ ಅವರಿದ್ದಾರೆ ಅಂತ ಹೇಳಿ ನೇರವಾಗಿ ಗಂಭೀರವಾದಂತ ಆರೋಪವನ್ನ ಮಾಡಿದ್ದಾರೆ. ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಪೊಲೀಸ್ ಇಲಾಖೆಗೂ ಏನು ನಿನ್ನೆ ಒಂದು ಪತ್ರಿಕಾಗೋಷ್ಠಿ ಕರೆದು ನನ್ನ ಬಗ್ಗೆ ಕೆಲವು ಆರೋಪಗಳು ಮಾಡಿದ್ದಾರೆ. ಈ ಆರೋಪಗಳೆಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. 15 ವರ್ಷಗಳಿಂದ ನನ್ನ ಮೇಲೆ ಯಾವುದೇ ಒಂದು ಗುತ್ತಿಗೆದಾರರಾಗಲಿ ಅಥವಾ ಸಾರ್ವಜನಿಕರಾಗಲಿ ಮುನಿರತ್ನ ಅವೇಚ ಶಬ್ದಗಳಿಂದ ಮಾತನಾಡಿದ್ದಾನೆ ಅಂತಾಗಲಿ ಇವತ್ತು ಯಾವುದೂ ಇರಲಿಲ್ಲ. ಏಕಾಏಕಿ ಈ ಲೋಕಸಭಾ ಚುನಾವಣೆ ಮುಗಿದ ಮೇಲೆ, ಇದರ ಫಲಿತಾಂಶ ಬಂದ ಮೇಲೆ ಆವತ್ತಿಂದನೇ ನನ್ನ ಮೇಲೆ ಬಹಳಷ್ಟು ಸಂಚುಗಳನ್ನ ರೂಪಿಸ್ತಾ ಬರ್ತಾ ಇದ್ದಾರೆ. ಅದರಲ್ಲಿ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿರ್ತಕ್ಕಂಥದ್ದು ಒಂದು ವಿಷಯ. ಏನು ನಿನ್ನೆ ದೂರು ಕೊಟ್ಟಿದ್ದಾನೆ ವ್ಯಕ್ತಿ, ಈ ವ್ಯಕ್ತಿ ಸುಮಾರು 7-8 ವರ್ಷಗಳಿಂದ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. 7-8 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಂಥ ಗುತ್ತಿಗೆದಾರನಿಗೆ ಯಾವತ್ತೂ ತೊಂದರೆ ಕೊಡದೇ ಇರೋಂಥ ವ್ಯಕ್ತಿ ಇವತ್ತು ತೊಂದರೆ ಕೊಡೋಂಥ ಅವಕಾಶ ಇರುತ್ತಾ? ನನಗೆ ಬಂದಂಥ ದೂರಲ್ಲಿ ದೇವರಾಜ ಟ್ರಕ್ ಟರ್ಮಿನಲ್ ಅಲ್ಲಿ ಪ್ರತಿ ತಿಂಗಳು 15 ಲಕ್ಷ ಅವ್ಯವಹಾರ ಆಗ್ತಾ ಇದೆ ಅಂತ ಕಂಡು ಬಂದಾಗ ನಾನು ಒಂದು ಪತ್ರ ಬರೆದೆ. ಇದನ್ನು ತನಿಖೆ ಮಾಡಿ ಅಂತ ಹೇಳಿದ್ದ ದಿವಸದಿಂದ ಪ್ರಾರಂಭ ಆಯಿತು. ಯಾವುದಾರ ಒಂದು ರೀತಿಯಲ್ಲಿ ಸಂಚು ರೂಪಿಸೋದಕ್ಕೆ ಈ 15 ಲಕ್ಷ ಹೋಗ್ತಾ ಇರೋಂಥ ವ್ಯಕ್ತಿ, ತಗೊಳ್ತಾ ಇರೋಂಥ ವ್ಯಕ್ತಿ ಬೇರೆಯವನು ಅನ್ನೋದು ನನಗೆ ಮಾಹಿತಿನೂ ಸಹ ಬಂತು. ಅದರ ಮೇಲೆ ತನಿಖೆ ಮಾಡಿ ಅಂತಲೂ ನಾನು ಹೇಳಿದ್ದೇನೆ. ಒಂದು ದೂರು ಬಂದಾಗ ತನಿಖೆ ಮಾಡಿ ಅಂತ ಹೇಳಿದ್ರೆ ಒಂದು, ಇವತ್ತು ಏನು ಧ್ವನಿ ಯಾರ್ದು ಬೇಕಾದ್ರೂ ಮಾಡಬಹುದು. ಉದಾಹರಣೆಗೆ ತೆಲಂಗಾಣದಲ್ಲಿ ಅಮಿತ್ ಶಾ ಅವ್ರ ಧ್ವನಿನೇ ಮಾಡಿ ಸುಮಾರು 4 ಜನನ ಅರೆಸ್ಟ್ ಮಾಡಿದ್ರು. ಇವತ್ತು ಬಹಳಷ್ಟು ಟೆಕ್ನಾಲಜಿ ಅಡ್ವಾನ್ಸ್ ಆಗಿ ಬೆಳೆದಿದೆ. ಈ ನಿಮಿಷಕ್ಕೆ ಅವ್ರಿಗೆ ಬೇಕಾಗಿರೋಂಥದ್ದು ನನ್ನ ಮೇಲೆ ಒಂದು ದೂರು ಕೊಡಬೇಕು. ಆ ದೂರು ಕೊಟ್ಟು ಹೇಗಾದ್ರೂ ಮಾಡಿ ಮುನಿರತ್ನನ್ನ ಜೈಲಿಗೆ ಕಳಿಸ್ಬೇಕು. ಯಾಕಂದ್ರೆ ನನಗೂ ಗೊತ್ತಿದೆ, ಈ ಲೋಕಸಭಾ ಚುನಾವಣೆ ಫಲಿತಾಂಶ ಬಂದ ಮೇಲೆ ನನಗೇನೋ ಒಂದು ಕೆಟ್ಟ ದಿನಗಳಿದೆ ಅನ್ನೋದು ನನಗೂ ಗೊತ್ತಿದೆ. MLA ಎಲೆಕ್ಷನ್ ಅಲ್ಲಿ ನಾನು ಗೆದ್ದಾಗಲೇ ಗೊತ್ತಿತ್ತು. ಅದಾದ್ಮೇಲೆ ಮತ್ತೆ ಲೋಕಸಭಾ ಚುನಾವಣೆ ಆದ್ಮೇಲೆ ಇನ್ನೂ ಚೆನ್ನಾಗಿ ಗೊತ್ತಿತ್ತು. ಜಂಟಿ ಕಾರ್ಯಾಚರಣೆ. ವಿಧಾನಸಭಾ ಚುನಾವಣೆಯಲ್ಲಿ ಸೋತ ವ್ಯಕ್ತಿ ಮೊನ್ನೆ ಡಾಕ್ಟರ್ ಮಂಜುನಾಥ್ ವಿರುದ್ಧವಾಗಿ ಸೋತಂತ ಡಿಕೆ ಸುರೇಶ್
ಇದು ಜಾಯಿಂಟ್ ಆಪರೇಷನ್ ಒಂದು ಸಂಚಿದು. ಈ ಸಂಚಲ್ಲಿ ಬಲಿಯಾಗಿರ್ತಕ್ಕಂಥದ್ದು ಒಂದು ವ್ಯಕ್ತಿನ ಬಳಸ್ಕೊಂಡಿರತಕ್ಕದ್ದು, ಅದರಲ್ಲಿ ಗುತ್ತಿಗೆದಾರನಾಗಿದ್ದಾನೆ ಚೆಲುವರಾಜು. ಹಾಗೂ ಒಕ್ಕಲಿಗ ಸಮಾಜದ ಮೇಲೆ, ಒಕ್ಕಲಿಗರ ಮೇಲೆ ಇಲ್ಲಿವರೆಗೂ ಒಂದು 20 ಜನರ ಮೇಲೆ ಅಟ್ರಾಸಿಟಿ ಕೊಟ್ಟಂತ ವ್ಯಕ್ತಿ ಇವತ್ತು ನನ್ನ ಮೇಲೆ ಕೊಟ್ಟಿರತಕ್ಕಂಥದ್ದು. ಲಕ್ಷ್ಮೀದೇವನಗರದಲ್ಲಿ ಕಾರ್ಪೊರೇಟರ್ ಆಗಿದ್ದಂಥ ವ್ಯಕ್ತಿ ಅದೇ ಬಡಾವಣೆಯಲ್ಲಿ ಸುಮಾರು 8-10 ಜನರ ಮೇಲೆ, ಒಕ್ಕಲಿಗ ಸಮಾಜದ ಮೇಲೆ ಅಟ್ರಾಸಿಟಿ ಕೊಟ್ಟಂತ ವ್ಯಕ್ತಿ. ಲಗ್ಗೆರೆನಲ್ಲಿ ಶಿವಣ್ಣ ಅನ್ನೋರ ಮೇಲೆ ಅಟ್ರಾಸಿಟಿ ಕೊಟ್ಟಂತ ವ್ಯಕ್ತಿ, ಅವರು ಸಹ ಒಕ್ಕಲಿಗ ಸಮಾಜ. ಯಲಂಕದಲ್ಲಿ ಭೂ ಕಬಳಿಕೆ ಮಾಡಕ್ಕೆ ಹೋದಾಗ ಅಲ್ಲೂ ಸಹ ಒಕ್ಕಲಿಗ ಸಮಾಜದ ಮೇಲೆ ಅಟ್ರಾಸಿಟಿ ಕೊಟ್ಟಂತ ವ್ಯಕ್ತಿ. ಇನ್ನೂ ಬಹಳಷ್ಟಿದೆ. ಯಲಂಕದಲ್ಲಿ ಅಲ್ಲದೆ ದೇವನಹಳ್ಳಿನಲ್ಲೂ ಸಹ ಭೂ ಕಬಳಿಕೆ ಮಾಡಕ್ಕೆ ಹೋದಾಗ ಅಲ್ಲೂ ಸಹ ದೂರುಗಳು ದಾಖಲಾಗಿರುವಂಥದ್ದು ಚಿಕ್ಕಜಾಲ ಪೊಲೀಸ್ ಸ್ಟೇಷನ್ ಅಲ್ಲಿ ಅದೇ ವ್ಯಕ್ತಿ. ಯಶವಂತಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕೊಲೆ ಪ್ರಕರಣದಲ್ಲಿದ್ದಂಥ ವ್ಯಕ್ತಿ ಇವತ್ತು ನನ್ನ ಮೇಲೆ ದೂರು ಕೊಟ್ಟಿರತಕ್ಕಂಥದ್ದು. ದಲಿತ ಸಮುದಾಯನ, ಆ ಸಮಾಜನ ಆ ಸಮಾಜ ಜೊತೆಯಲ್ಲಿ ಇದ್ದಂಥವ್ರನ್ನ ಬಳಸ್ಕೊಂಡು ನನ್ನ ಮೇಲೆ ಮಾಡ್ತಾ ಇರ್ತಕ್ಕಂಥ ಒಂದು ಸಂಚು. ಒಕ್ಕಲಿಗ ಸಮಾಜನ ಬಯ್ಯೋಂತ ಕೆಟ್ಟ ಮನಸ್ಥಿತಿ ನನಗಿಲ್ಲ. ದಲಿತ ಸಮುದಾಯನ ಮಾತನಾಡುವಂಥ ವ್ಯಕ್ತಿನೂ ನಾನಲ್ಲ. ಇಲ್ಲಿವರೆಗೂ ನಾನು ಯಾವ ಒಂದು ದಲಿತ ಸಮುದಾಯ ಆಗಲಿ, ಒಕ್ಕಲಿಗ ಸಮಾಜದ ಮೇಲೆ ಆಗಲಿ ದೂರು ಕೊಟ್ಟಿದ್ದು ಇಲ್ಲ, ಮಾತನಾಡಿದ್ದು ಇಲ್ಲ. ಇದೇ ಚೆಲುವರಾಜು ನನ್ನ ಹತ್ರ ಬಂದು ಈ ತರ ನನಗೆ ಈ ವ್ಯಕ್ತಿ ಒಡಿಸಿದಾನೆ, ಹಲ್ಲೆ ಮಾಡಿಸಿದಾನೆ, ನನಗೆ ದುಡ್ಡು ಕೊಟ್ಟಿಲ್ಲ, ಪ್ರತಿ ತಿಂಗಳು ಕೊಡಬೇಕಾಗಿರೋ ದುಡ್ಡನ್ನ ಕೊಟ್ಟಿಲ್ಲ ಅಂತೇಳಿ ಒಡಿಸಿದ್ದಾನೆ, ಹಲ್ಲೆ ಮಾಡಿಸಿದ್ದಾನೆ. ಹಲ್ಲೆ ಮಾಡಿರೋಂಥದಕ್ಕೆ ನಂದಿನಿ ಲೇಔಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರು ಸಹ ದಾಖಲಾಗಿದೆ. ದೂರು ದಾಖಲಾಗಿರೋ ದಾಖಲೆಯನ್ನು ಸಹ ಇವತ್ತು ನಾನು ನಿಮಗೆ ಮಾಧ್ಯಮದವರಿಗೆ ನಾನು ಕೊಡ್ತಾ ಇದ್ದೀನಿ. ಚೆಲುವರಾಜು ಮಾತನಾಡಿರ್ತಕ್ಕಂಥ ಏನು ಅವರ ಧ್ವನಿ ಇದೆ ಮಾತನಾಡಿರ್ತಕ್ಕಂಥದ್ದು, ಅದು ಸಹ ನಾನು ಮಾಧ್ಯಮದವರು ನಿಮಗೆ ನಾನು ಕೊಡ್ತಾ ಇದ್ದೀನಿ. ಒಡಿಸ್ಕೊಂಡಿದ್ದವರು, ಒಡೆದಿದ್ದು ದುಡ್ಡುಗೋಸ್ಕರ ಇವರು, ದುಡ್ಡು ಪ್ರತಿ ತಿಂಗಳು ಕೊಟ್ಟಿಲ್ಲ ಅಂತ ಹಲ್ಲೆ ಮಾಡಿರೋದು ಇವರು. ಜೊತೆಯಲ್ಲಿ ಇವತ್ತು ಇದರ ಮಧ್ಯದಲ್ಲಿ 2018 ಮತ್ತೆ 19ರಲ್ಲಿ ಸೋತಂತ ಒಂದು ಹೆಣ್ಣು ಮಗಳೇನಿದ್ದಾರೆ ಅವರು ಮತ್ತೆ ಅವರ ಜನಕರು, ಅವರು ಈ ಲೋಕಸಭಾ ಚುನಾವಣೆಯಲ್ಲಿ ಸೋತಂತ ಡಿ.ಕೆ. ಸುರೇಶ್, ಇವರು ಎಲ್ಲರ ಸಂಚಿನ ಪ್ರತಿಫಲ ಇವತ್ತು ನನ್ನನ್ನ ಒಕ್ಕಲಿಗ ಸಮಾಜದ ಮೇಲೆ ಎತ್ಕಟ್ಟಂಥದ್ದು, ಮತ್ತೆ ದಲಿತ ಸಮುದಾಯನ ನನ್ನ ಮೇಲೆ ಎತ್ಕಟ್ಟಂಥದ್ದು. ಇದೇ ಡಿ.ಕೆ. ಸುರೇಶ್ ಅವರು ಲೋಕಸಭಾ ಚುನಾವಣೆಯಲ್ಲಿ ಆವತ್ತಿನ ಸಂಸದರಾಗಿದ್ದಂಥವರು, ಅಷ್ಟು ದೊಡ್ಡ ಸ್ಥಾನದಲ್ಲಿದ್ದಂಥ ವ್ಯಕ್ತಿ, ಒಂದು ಒಕ್ಕಲಿಗರ ಹೆಣ್ಣುಮಗಳಿಗೆ ಒಡೀರಿ ಅಂತ ಹೇಳಿದ್ದೀನಿ, ಬೈದಿದ್ದೀನಿ ಅಂತೇಳಿ ಅವತ್ತು ಸುಳ್ಳು ಆರೋಪಗಳನ್ನ ಮಾಡಿದ್ರು. ಅದು ಯಶಸ್ವಿ ಆಗಲಿಲ್ಲ. ಈಗ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಕರ್ಕೊಂಡ್ಬಂದಿರೋದ್ರಲ್ಲಿ ಪ್ರಮುಖ ವ್ಯಕ್ತಿ ಇವನೇ. ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ 1 ಲಕ್ಷ ಮತಗಳನ್ನ ಹೆಚ್ಚಿಗೆ ಬಂದಿರೋದಕ್ಕೆ ಈ ಮುನಿರತ್ನನೇ ಕಾರಣ. ಇದೆಲ್ಲ